ಇಲ್ಲ ಇಲ್ಲ ಬೇಡ. ಇಲ್ಲ ಕೇಸಿಂಗ್ ಪೈಪ್ ಇಲ್ಲ, ಕೇಸಿಂಗ್ ಪೈಪ್ ಒಳಗೆ ಹೋಗ್ತಾರೆ ನೀರು ಹೋಗಿ. ಇಲ್ಲಿದೆ ಕ್ಯಾಮ್ರಾ ಹೊಡ್ಕತ್ತಾರೆ ಸೈಡ್. ಇಲ್ಲಿದೆ ಎಲ್ಲೇ ವಾಟರ್ ಲೆವೆಲ್ ಇದೆ ಗೊತ್ತಲ್ಲ ನೋಡಿ, ಕಾಣಿಸ್ತಾ ಇಲ್ವಾ ಅಲ್ಲಿ? ಇದು ಎಷ್ಟು ಲೆವೆಲ್ ಅಲ್ಲಿ ಇದೆ? ಸುಂದರ್ ಸುಂದರ್ ಬರ್ಕೊಳ್ಳಿ. ಪೆನ್ ಇದೆಯಾ? ಪೇಪರ್ ಇದೆಯಾ? ಫುಲ್ಲ ಪೇಪರ್ ಸೈಡಲ್ಲಿ ಈ ಸೈಡ್ ಒಂದು ನಿಮಿಷ. ಇಲ್ಲಿಲ್ಲ ಏನು ನೀರು? ಅಲ್ಲಿದೆ ಅಲ್ಲ, ಇಲ್ಲಿದೆ. ಮೂವತ್ತು ಮೀಟ್ರು 100 ಅಡಿಲಾಗಿ. 100 ಅಡಿ? ಹಾಂ, 100 ಅಂದರೆ 28 ಮೀಟರ್ ಅನ್ಕೊಳ್ಳಿ. 2 ಮೀಟರ್ ಪ್ಲಸ್ ಮಾಡಿ 28 ಮೀಟರ್ ವಾಟರ್ ಲೆವೆಲ್. 28 ಮೀಟರ್ ವಾಟರ್ ಲೆವೆಲ್. ಆಮೇಲೆ ಒಂದು ನಿಮಿಷ ನೋಡಿ, ಇಲ್ಲೇ ಒಂದಿದೆ, ಅಲ್ಲೇ ಸೋರ್ಸ್ ಗ್ಯಾಪ್ ಇಲ್ಲೇ ಇದೆಯಲ್ಲ ಗ್ಯಾಪ್. 30 ಮೀಟ್ರು. ಅಲ್ಲಿ ಜಲ ಬರ್ತಾ ಇರ್ತದೆ, ನೀರು ಅಲ್ಲಿಂದ ನೀರು ಬರ್ತಾ ಇರುತ್ತೆ. ನೋಡಿ ನೋಡಿ, ಕಾಣಿಸ್ತಾ ಇದೆ ನೋಡಿ. ಓಕೆ, ನೀರು ಬರ್ತಾ ಇರೋದು ಕಾಣಿಸ್ತಾ ಇದೆಯಾ ಮೇಡಮ್? ಅದು ನೆನ್ನೆ ಎತ್ಕೊಂಬಂದಿದ್ದೀನಿ, ಇವತ್ತು ಸ್ವಲ್ಪ ಆಚೆ ಬಂದೆ, ಮಧ್ಯಾಹ್ನ ಹೋಯ್ತೀನಿ ಮಾಡ್ಕೊಡ್ತೀನಿ. ಆಯ್ತು. ಓಕೆ, ಈ ಗ್ಯಾಪ್ ಅಲ್ಲಿ ನೀವು ಎಲ್ಲಿಂದನೋ ನೀರು ಬರ್ತಾ ಇದೆ? ನೀರು ಬರ್ತಾ ಇರ್ತದೆ, ಬಟ್ ನೀವು ಎಷ್ಟು ವರ್ಷ ಆಯ್ತು ಹಾಕ್ಸಿದ್ದು? ಇವಾಗ 2 ತಿಂಗಳಾಗಿದೆ. ನೋಡಿ, ಆ ಜಾಗ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪ್ ಅಲ್ಲಿ ನಿಮ್ಗೆ ನೀರು ಫ್ಲೋ ಆಗ್ತಾ ಇರ್ತದೆ. ಎಷ್ಟು? 30 ಮೀಟರ್ ಅಂದ್ರೆ 100 ಅಡಿಲಿದೆ. 100 ಅಡಿ. 100 ಅಡಿ ಬರ್ದಿದ್ದೀನಿ. 28 ಮೀಟರ್ ಅಂತ ಬರ್ಕೊಂಡು 30 ಮೀಟರ್ ಹಾಕೊಳ್ಳಿ. ಓಕೆ, 30ನಾ? ಆಯ್ತು. ವಾಟರ್ ಲೆವೆಲ್ 2 ಮೀಟರ್ ಕೆಳಗಿದೆ. ಆಮೇಲೆ ಎಲ್ಲೋ ಒಂದು ಗ್ಯಾಪ್ ಇದೆ. ಎಲ್ಲ ಒಂದು 2 ಮೀಟರ್ ಕೆಳಗಡೆ ಗ್ಯಾಪ್. ನಿಮ್ ಮೇಲೆ ಸಿಗ್ತಾನೆ ಕೊರೆಯುವಾಗ? ಇಲ್ಲ, ಸಿಕ್ಕಿಲ್ಲ ಆವಾಗ. ಆಮೇಲೆ ಗ್ಯಾಪ್ ಇಂದ ಬಂದಿರುತ್ತೆ. ಅವ್ರು ಹೇಳಿದ್ರು ಗ್ಯಾಪ್ ಸಿಗ್ತಾ ಇದೆ ಇಲ್ಲಿ ಅಂತ.
ಎಷ್ಟು ಇಂಚು ಅಂತ ಹೇಳಿಲ್ಲ. ಇದರಲ್ಲೇ ಏರ್ಔಟ್ ಆಗಿದ್ದು. ಹಾ ಇದ್ರಲ್ಲೇ ಅದು ಬೇರೆ ಬೋರ್ವೆಲ್ಗೆ ಕಂಪ್ರೆಷನ್ ಎಲ್ಲಿಗೆ ಹೋಗಿತ್ತು ಅದು ಎಲ್ಲಿಗೆ ಅಂತ ಗೊತ್ತಿಲ್ಲ ಅಂತ. ಯಾವ್ದೋ ಬೋರ್ವೆಲ್ ಕನೆಕ್ಟ್ ಆಗ್ತಾ ಇದೆ. ಒಟ್ಟಲ್ಲಿ ಆ ಬೋರ್ವೆಲ್ ಇದಕ್ಕಿಂತ ಡೀಪ್ ಇದ್ರೆ ಇದ್ರಲ್ಲಿ ನೀರು ಇರ್ತಾ ಇರಲಿಲ್ಲ. ಅವ್ರು ಮೋಟರ್ ಹಾಕಿದ್ರಲ್ಲಿ ಇದ್ರಲ್ಲಿ ಡ್ರೈ ಆಗ್ಬಿಡ್ತಾ ಇತ್ತು. ಅವ್ರಲ್ಲಿ ಮೋಟರ್ ಹಾಕಿದ್ರೆ ಅವ್ರ ಮೋಟರ್ ಆನ್ ಮಾಡಿದ್ರೆ ಇದ್ರಲ್ಲಿ ನೀರು ಬರಲ್ಲ. ಆ ತರ ಡ್ರೈ ಆಗ್ಬಿಡ್ತದೆ. ಅವ್ರ ಬೋರ್ವೆಲ್ ಇಂದ ಇವಾಗ ಒಂದು ಪ್ಯಾಸೇಜ್ ಏನೋ ಇದು 2 ಗ್ಯಾಪ್ ಸಿಕ್ಕಿದೆ ಅಂತ ಹೇಳಿದ್ರು. ಹೌದು ಗ್ಯಾಪ್ ಇದೆ ಅದು ಹೇಳಿದ್ರು. ಅದಾದ್ಮೇಲೆ ಒಳಗಡೆ ಹೋಗಕ್ ಹೋದ್ರು ಇದೇನೋ ಬರ್ತಾ ಇದೆ ಕಸನ ಕಟಿಂಗ್ಸ್ ಧೂಳು. ಇವಾಗ ಬೋರ್ ನೀರು ಬಂದಿಲ್ಲ. ಬೋರ್ ಕೊಡ್ದಾಗ ಇಲ್ಲ ಬಂದಿಲ್ಲ. ಅವತ್ತು ಬಂದಿಲ್ಲ. ಅವತ್ತು ಸ್ವಲ್ಪ ಬಂತು ಅಂದ್ರು. ಆಮೇಲೆ ಅವ್ರಿಗೂ ಶ್ಯೂರ್ ಇಲ್ಲ ಹೇಳಕ್ಕೆ ಬರ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಅದು ಹೋಗ್ತಾ ಇಲ್ಲ ಮೇಡಮ್, ಇನ್ನು ಡೀಪ್ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ರು. ಯಾಕೆ ಅಂದ್ರೆ ಅಲ್ಲ ಯಾವ್ದೋ ಕನೆಕ್ಟ್ ಆಗ್ತಾ ಇದೆ. ನಮ್ ಪ್ರೆಷರ್ ಕಂಪ್ರೆಷನ್ ಎಲ್ಲ ಇಲ್ಲ ಹೋಗ್ತಾ ಇಲ್ಲ, ಹಳ್ಳ ಹೋಗ್ತಾನೆ ಇಲ್ಲ ಅಂತೆ. ಹಂಗಾಗೋಯ್ತು. ಇಲ್ಲೇನ್ ನೀರಿದ್ಯಾ? ನೀರ್ ಒಳಗೆ ಹೋಗ್ತಾ ಇರೋದು. ನೀರ್ ಒಳಗಡೆನೆ ಹೋಗ್ತಾ ಇದೆಯಾ? ಕ್ಯಾಮ್ರಾ ನೀರ್ ಒಳಗಡೆ ಹೋಗ್ತಾ ಇರೋದು. ಹೌದಾ? ಅಲ್ಲಿಂದ ನಿಮ್ಗೆ ಅಷ್ಟೇ 100 ಅಡಿಯಿಂದ ನೀರಿದೆ. 100 ಅಡಿಯಿಂದನೂ ಫುಲ್ ನೀರ್ ಇದೆಯಾ? ನೀರಿದೆ ಕೆಳಗೆ. ಇದಕ್ಕೆ ಹಂಗಾರೆ ನೀವು ಮೋಟರ್ ಹಾಕ್ಬೋದು. ನಾವು ಹಾಕ್ಬೋದು ಅಂದ್ರೆ ಎಷ್ಟು ಇಂಚ್ ಇದೆ ಅಂತ ಬೋರ್ ಅವ್ರು ಹೇಳೋದು ಹಾಕ್ಬೋದು. ನಾವು ಇಷ್ಟು ಇಂಚು ಅಂತ ಹೇಳಕ್ ಆಗಲ್ಲ. ನೀರ್ ಇದೆ ಅಂತ ಹೇಳ್ತೀವಿ, ಇಷ್ಟು ಇಂಚು ಅಂತ ನಾವು ಹೇಳಕ್ ಆಗಲ್ಲ. ಇಲ್ಲ ಅಂದ್ರೆ ಕಂಪ್ರೆಸರ್ ಚೆಕ್ ಕ್ಲೀನ್ ಮಾಡಿಸ್ಬೇಕು. ಕ್ಲೀನ್ ಮಾಡಿಸಿದ್ರೆ ಎಷ್ಟು ಇಂಚ್ ಇದೆ ಅಂತ ಹೇಳ್ತಾರೆ ನೀರು. ಕಂಪ್ರೆಸರ್ ಗಾಡಿ ನಿಂತ್ಕೊತದೆ, ಏರ್ ಬಿಡ್ತಾರೆ ಒಳಗೆ, ಇರೋ ನೀರೆಲ್ಲ ಆಚೆ ಬಂದ್ಬಿಡ್ತದೆ. ಅವಾಗ ನಿಮ್ಗೆ ತಿರ್ಗಾ ಒಂದು ಗಾಡಿ ಸ್ಟಾರ್ಟ್ ಮಾಡ್ತಾನೆ. ಎಷ್ಟು ಇಂಚ್ ನೀರಿದೆ ನಿಮ್ಗೆ, ದಿನಕ್ಕೆ ಎಷ್ಟು ಲೀಟರ್ ಸಿಗುತ್ತೆ ನೀವು ಅಂತ ಹೇಳ್ತಾನೆ. ಎಲ್ಲಿ ಅಲ್ಲಿ ಬಿಡಿ, ಅದು ನಿಮ್ ಬೋರ್ ಅವ್ರು ಹೇಳಿದ್ರು ಎಷ್ಟು ಇಂಚ್ ಇದೆ ಅಂದ್ಬಿಟ್ಟು ಚೆಕ್ ಮಾಡೋದು. ಬೋರ್ ಅವ್ರ ಅರ್ಧ ಇಂಚು, ಅದು 1/4 ಇಂಚು ಅರ್ಧ ಇಂಚು ಅಷ್ಟೇ ಹೇಳಿದ್ರು. ಇವಾಗ ಕಂಟಿನ್ಯೂಸ್ ಬರ್ತದ ಅಲ್ಲಿ, ಕಂಟಿನ್ಯೂಸ್ ಬರ್ತದ ಅಷ್ಟೇ, ಅಷ್ಟೇ ಆಗೋದು. ಎಷ್ಟಿದೆ ಇದ್ರ ಪ್ರಕಾರ? ಎಷ್ಟಿದೆ ಅಂತ ಗೊತ್ತಿಲ್ಲ. ನೀರು ಮಳೆ ನಿಂತು ಅರವತ್ತೇಳು ಮೀಟರ್. ಒಂದು ನಿಮಿಷ. ಆ ಬೋರ್ವೆಲ್ ಹೊಡೆದಾಗ್ಲೂ ನೀರ್ ಬರ್ಲಿಲ್ಲ. 1000 ಫೀಟ್ ಹೊಡೆದ್ವಲ್ಲ, ಅವಾಗ್ಲೂ ಇಷ್ಟೇ ನೀರ್ ಬಂತೋ ಇಲ್ವಾ ತರ ಇತ್ತು. ಅದು ಆಳ ಜಾಸ್ತಿ ಇದೆ. 1000 ಫೀಟ್ ಆಳ ಜಾಸ್ತಿ ಇದೆಯಲ್ವಾ, ನೀರು ಇದಾಯ್ತದೆ. ಸ್ವಲ್ಪ ಬ್ಯಾಟ್ರಿ ಬಿಡಿ. 82 ಮೀಟರ್ ಇದೆ. ಒಂದು ನಿಮಿಷ ಇದೆ. 80 ಮೀಟರ್ ಇದೆ. 80 ಮೀಟರ್ 80 ಮೀಟರ್ ಇಂಟು 3.28. ಇಲ್ಲ ಜಾಸ್ತಿ ಬರ್ತದೆ, ಜಾಸ್ತಿ ಬರ್ತದೆ. 3.28. 80 into 3.28 ಮಾಡಿ.
ಒಂದು ನಿಮಿಷ ಮಾಡಿ ಸರ್ ಮೊಬೈಲ್ ಕ್ಯಾಲ್ಸಿನಲ್ಲಿ 80 ಇಂಟು 3.8 3.28 80 ಇಂಟು 3.28 ನಿಮ್ಗೆ ಇಲ್ಲಿರೋ ಸ್ಟಾಕ್ ನೀರೇ ನಿಮ್ಗೆ ಏನಿಲ್ಲ ಅಂದ್ರೆ 800 ಇಂದ 1000 ಲೀಟರ್ ನೀರು ಸಿಗುತ್ತೆ 80 ಇಂಟು 3.28 280 ಹಾಕಿದೆ 280 ಹಾಕಿರೋದು 80 ಅಂದ್ರೆ ಒಂದು 10-15 ಅಡಿ ಎಲ್ಲ ಮಿಕ್ಸ್ ಆಗುತ್ತೆ ಬಿಡಿ ಮುಚ್ಕೊಂಡಿರ್ತದೆ ಇವಾಗ ಇದು ಸೇವ್ ಮಾಡಲ್ವಾ ಸೇವ್ ಮಾಡಿಲ್ಲ ಸೇವ್ ಮಾಡ್ತೀನಿ ಕಳಿಸ್ತೀನಿ